ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಹೊಸ ಹರುಷವನ್ನ ತರಲಿ ಅಂತ ಹೇಳ್ತಾ, ಹೊಸ ವರ್ಷದ ದಿನ ನಾವು ಹೊಸ ಕಾರ್ಯಕ್ರಮವನ್ನು ಕೂಡ ಶುರು ಮಾಡ್ತಾ ಇದ್ದೇವೆ. ಅದೇ ಜ್ಯೋತಿಷ್ಯ ಕಿರಣ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮಗೇನೇ ಸಮಸ್ಯೆ ಇದ್ದರೂ ಕೂಡ, ಮನೆಯ ಸಮಸ್ಯೆ ಇರಬಹುದು ಅಥವಾ ವೈಯಕ್ತಿಕ ಸಮಸ್ಯೆ ಇರಬಹುದು, ಸೊ ಎಲ್ಲ ಸಮಸ್ಯೆಗಳಿಗೂ ಕೂಡ ಗುರೂಜಿಯವರು ಪರಿಹಾರವನ್ನು ನೀಡ್ತಾರೆ. ನೀವು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು, ಲೈವ್ನಲ್ಲಿ ಗುರೂಜಿ ಜೊತೆ ಮಾತನಾಡಬಹುದು. ಇವತ್ತು ಬಹುಮುಖ್ಯವಾಗಿ ಹೊಸ ವರ್ಷ ಇದೆ. ಸೊ ಹೀಗಾಗಿ ಇವತ್ತಿನ ವಿಶೇಷತೆಗಳು ಏನೇನು, ಹಾಗೆ ಈ ಹೊಸ ವರ್ಷ ಯಾರ್ಯಾರಿಗೆಲ್ಲ ಒಳಿತನ್ನ ಮಾಡುತ್ತೆ, ಯಾರ್ಯಾರಿಗೆಲ್ಲ ಲಕ್ ತಂದು ಕೊಡುತ್ತೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಗುರೂಜಿಯವರು ನಿಮಗೆಲ್ಲ ತಿಳಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ನಾನು ಗುರೂಜಿಯವರನ್ನ ಸ್ವಾಗತ ಮಾಡ್ತೇನೆ. ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತೈವ ಸಂಪ್ರತೋ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ಗುರೂಜಿ, ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಹೊಸ ವರ್ಷದ ಹೊಸ ಕ್ಯಾಲೆಂಡರಿನ ಶುಭಾಶಯಗಳು. ಗುರೂಜಿ, ನಾವು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಾಗೇಶ್ ಗುರೂಜಿಯವರ ಪರಿಚಯ ಆಗಬೇಕು ನಮಗೆ. ಸೊ ನಿಮ್ಮ ಬಗ್ಗೆ ನೀವೇ ಒಂದೆರಡು ಮಾತುಗಳನ್ನು ಹೇಳಿಬಿಟ್ರೆ ಉತ್ತಮ. ಜ್ಯೋತಿಷ್ಯ ಅಂತಂದರೆ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ವಂಶ ಪಾರಂಪರಿಕ ಜ್ಯೋತಿಷ್ಯರು, ಶ್ರೀ ಆದಿ ಪುರಾತನ ಕಾಲದಿಂದಲೂ ಕೂಡ ದೈವಶಕ್ತಿ ಜ್ಯೋತಿಷ್ಯರು, ಆದಿ ಪುರಾತನ ಮಂತ್ರದ ದೈವಶಕ್ತಿಯಿಂದ ಮುಂದೇನಾಗುವುದೆಂದು ಸತ್ಯ ಸಾರಾಂಶವಾಗಿ ಜ್ಯೋತಿಷ್ಯವನ್ನು ನುಡಿಯುತ್ತಿದ್ದರು. ಹೀಗಾಗಿ ಜ್ಯೋತಿ ಅಂದರೆ ಬೆಳಕು, ಶ ಅಂದರೆ ಕತ್ತಲೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವುದೇ ಜ್ಯೋತಿಷ್ಯ. ತಲತಲಾಂತರದಿಂದಲೂ ಕೂಡ ಜ್ಯೋತಿಷ್ಯ ಮಾರ್ಗದಲ್ಲಿ ಏನೇ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಕೂಡ ಬಂದರೂ ಕೂಡ ಅದಕ್ಕೆ ತಕ್ಕಂತೆ ಪರಿಹಾರವನ್ನು ಹುಡುಕಿಕೊಂಡು ಸುಖ ಸಂಸಾರಕ್ಕೋಸ್ಕರ, ಸುಖ ಜೀವನಕ್ಕೋಸ್ಕರ, ನೆಮ್ಮದಿಯ ಬಾಳಿಗೋಸ್ಕರ ದಾರಿದೀಪವಾಗಿ ಜ್ಯೋತಿಷ್ಯವನ್ನು ಅಳವಡಿಸಿಕೊಂಡಿದ್ದೇವೆ. ಇನ್ನು ಗುರೂಜಿ, 2025ಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೇವೆ. ಸೊ ನಾನಾಗಲೇ ಹೇಳಿದಂತೆ ಹೊಸ ವರ್ಷ ಹೊಸ ಹರುಷವನ್ನು ತಂದಿದೆ. ಸೊ ಈ 2025 ಹೇಗಿರುತ್ತೆ, ಸೊ ಇದರ ಭವಿಷ್ಯವನ್ನು ತಿಳಿಸ್ಕೊಡೋದಾದರೆ? ಹೊಸ ವರ್ಷ ವಿಶೇಷವಾಗಿ ನಮಗೆ ಹಿಂದೂ ಸನಾತನ ಧರ್ಮದ ಸಾಂಪ್ರದಾಯಿಕವಾಗಿ ಯುಗಾದಿಯಲ್ಲಿ ಆಚರಿಸುತ್ತೇವೆ. ಹೊಸ ವರ್ಷದ ಕ್ಯಾಲೆಂಡರ್ ವಿಷಯದ ವಿಶೇಷತೆಗೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಗ್ರಹದಿಗಳ ಆಧಾರದ ಮೇಲೆ ಈ ವಾರದಲ್ಲಿ ವಿಶೇಷತವಾಗಿ ಮತ್ತು ಈ ವರ್ಷದ ವಿಶೇಷತವಾಗಿ ಗುರುವಿನ ಬಲ ವಿಶೇಷವಾಗಿದೆ ಮತ್ತು ಶನಿ ಮತ್ತು ಶುಕ್ರ ಗ್ರಹತಿಗಳ ಬಲಾಬಲಗಳು ತುಂಬ ಚೆನ್ನಾಗಿದ್ದಾವೆ. ಮೇಷರಾಶಿಯವರು ಅಂದುಕೊಂಡದ್ದನ್ನು ಸಾಧಿಸುವ ಛಲವನ್ನು ಸುಖಕರವಾಗಿ ಲಭಿಸುತ್ತದೆ. ಎರಡನೇದಾಗಿ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಬುಧ ಮತ್ತು ಶುಕ್ರ ಮಹಾತ್ಮ ಇವೆರಡೂ ಕೂಡ ವಕ್ರವಾಗಿರೋದರಿಂದ ವೃಷಭ ರಾಶಿಯವರಿಗೆ ಸಾಧಾರಣವಾದ ಜೀವನ ಮತ್ತು ಕೌಟುಂಬಿಕ ಕಲಹ ಅನ್ನುವಂಥದ್ದು ಕಂಡುಬರುತ್ತದೆ. ವೃಷಭ ರಾಶಿಯವರಿಗೆ ವಿಶೇಷವಾಗಿ 5ನೇ ಸಂಖ್ಯೆಯನ್ನು ಫಾಲೋ ಮಾಡಿದರೆ ಅವರಿಗೆ ಹಣಕಾಸಿನಲ್ಲಿ ಮತ್ತು ವ್ಯವಹಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನವನ್ನು ಲಭಿಸುತ್ತದೆ. ಇನ್ನು ಗುರೂಜಿ, ನಾವು ಮೊದಲ ದಿನ ಒಂದು ವಿಚಾರದ ಬಗ್ಗೆ ಮಾತನಾಡೋಣ. ಅದು ವ್ಯಾಪಾರ ವೃದ್ಧಿಗೆ ಏನೆಲ್ಲ ಮಾಡಬೇಕು ಅಂತ. ಯಾಕಂದರೆ ಸಾಕಷ್ಟು ಜನರು ಈಗ ಹೊಸ ವರ್ಷ ಬಂತು, ಸೊ ಈ ವರ್ಷ ಆದರೂ ನನ್ನ ವ್ಯಾಪಾರ ಚೆನ್ನಾಗಾಗಲಿ ಅಪ್ಪ, ಸೊ ನಾನು ಕೈ ಹಾಕುವಂತಹ ಕೆಲಸ ಉತ್ತುಂಗಕ್ಕೆ ಇರಲಿ ಅಂತ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಸೊ ಹೀಗಾಗಿ ಮೊದಲನೇದಾಗಿ ವ್ಯಾಪಾರ ವೃದ್ಧಿಗೆ ಏನೆಲ್ಲ ಮಾಡಬೇಕಾಗತ್ತೆ ಅಂತ. ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಅಂತಂದರೆ 12 ರಾಶಿಯವರೆಗೂ ಸಂಬಂಧಪಟ್ಟಂಗೆ ವಿಶೇಷವಾಗಿ ಗಣಪೂಜೆಯನ್ನು ಮತ್ತು ಇಷ್ಟ ದೇವರನ್ನು ಮತ್ತು ಕುಲದೇವತಾ ಆರಾಧನೆಯಿಂದ, ನವಗ್ರಹಗಳ ಆರಾಧನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಆಗುವಂತಹ ಆಗುಹೋಗುಗಳನ್ನು ತಪ್ಪಿಸಿ
ಮತ್ತು ಕೆಲಸ ಕಾರ್ಯಗಳಲ್ಲಿ ಉದ್ಯೋಗಗಳಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಬರುವಂತಹ ಮಾರ್ಗ ಅನ್ನುವಂಥದ್ದು ನವಗ್ರಹಗಳ ಆರಾಧನೆಯಿಂದ ಖಂಡಿತವಾಗಿಯೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ. ಇನ್ನು ವ್ಯಾಪಾರ ಆಯಿತು ಗುರೂಜಿ, ಇನ್ನು ಸಾಕಷ್ಟು ಜನ ನಾನು ಏನೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಆಗೋದೇ ಇಲ್ಲ. ಅಂದರೆ ಬೇರೆಯವರಿಗೆ ಒಂದು ವರ್ಷದಲ್ಲಿ ಸ್ಟಾರ್ಟ್ ಮಾಡಿದರೂ ಕೂಡ ಅವರ ಬಿಸ್ನೆಸ್ ಇರಬಹುದು ಅಥವಾ ಯಾವುದೇ ಒಂದು ಚಿಕ್ಕ ಬಿಸ್ನೆಸ್ ಇದ್ದರೂ ಕೂಡ ಅದು ಉತ್ತುಂಗಕ್ಕೆ ಇರುತ್ತೆ. ಬಟ್ ಇನ್ನೂ ಕೆಲವೊಬ್ಬರು ಇರ್ತಾರೆ 5 ವರ್ಷದಿಂದ ಸತತವಾಗಿ 6-7 ವರ್ಷದಿಂದ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಅವರಿಗೆ ಯಾವುದೇ ಯಶಸ್ಸು ಸಿಗೋದಿಲ್ಲ. ಅಂಥವರು ಏನು ಮಾಡಬೇಕು ಅಂತ? ಮೊದಲನೇದಾಗಿ ತನ್ನ ಮನಸ್ಸಿನ ಸ್ಥಿತಿಗತಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಪಂಚಭೂತಗಳಾದಂತಹ ಮತ್ತು ಪಂಚ ಜ್ಞಾನೇಂದ್ರಿಯಗಳು ಅನ್ನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಕೆಲಸ ಕಾರ್ಯಗಳಿಗೆ ಮತ್ತು ಯಾವುದೇ ಒಂದು ಉದ್ಯೋಗಕ್ಕೆ ತನ್ನ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಮುನ್ನೆ ಹೆಜ್ಜೆಯನ್ನು ಹಾಕಿದರೆ ಖಂಡಿತವಾಗಲೂ ಕೂಡ ಅವರಿಗೆ ತನ್ನದೇ ಆದಂತಹ ಕೆಲಸ ಕಾರ್ಯಗಳಿಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ. ಇನ್ನು ಗುರೂಜಿ, ಇವತ್ತು 2025ರ ಮೊದಲ ದಿನ ಯಾವ ದೇವರನ್ನು ಪೂಜಿಸಿದ್ರೆ ಒಳಿತಾಗುತ್ತೆ, ಹಾಗೆ ಆ ಪೂಜಾ ಕೈಂಕರ್ಯಗಳು ಯಾವ ರೀತಿ ಇರಬೇಕು? ಮೊದಲನೇದಾಗಿ ಈಗಲೇ ಹೇಳಿದಾಗೆ ಕುಲದೇವರ ಆರಾಧನೆಯನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಮತ್ತು ಶಿವನ ಆರಾಧನೆಯಿಂದ ಮೊದಲನೇ ದಿನ ಇವತ್ತಿನ ಹೊಸ ವರ್ಷದ ವಿಶೇಷತೆ ಏನಂತಂದರೆ, ಶಿವನ ಆರಾಧನೆಯಿಂದ ನಮಗೆ ತಿಳಿದುಕೊಡಬೇಕಾಗಿರುವಂಥದ್ದು ವಿಶೇಷತೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಕಳೆದುಕೊಂಡು ಹೇಗೆ ನಾವು ಹೊಸ ಕ್ಯಾಲೆಂಡರ್ನ ಚೇಂಜ್ ಮಾಡ್ತೀವೋ ಹಾಗೆ ನಮ್ಮಲ್ಲಿರುವಂತಹ ಕೆಲವೊಂದು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಏನಿರೋದು ಅದನ್ನೆಲ್ಲನೂ ಕೂಡ ಬದಿಗಿಟ್ಟು ಹೊಸ ಆಲೋಚನೆಗಳಿಂದ ಮನೆ ಕುಟುಂಬದಲ್ಲೂ ಕೂಡ ಸುಖ ಸಂತೋಷದಿಂದ ಸಂಭ್ರಮಾಚರಣೆಯಿಂದ ನಾವು ಮಾಡಿದಾಗ ಹೊಸ ಆಲೋಚನೆಗಳಿಗೆ ನಮಗೆ ಮೊದಲನೆಯ ಮೆಟ್ಟಿಲಾಗಿರುತ್ತದೆ. ಹೀಗಾಗಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದಾಗ ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ. ಹಾಗೆ ಗುರುಜಿ, ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಕೂಡ ತುಳಸಿ ಪೂಜೆಯನ್ನು ಮಾಡ್ತೀವಿ. ಆದರೆ ಇನ್ನೂ ಒಂದಷ್ಟು ಜನರಿಗೆ ತುಳಸಿ ಪೂಜೆಯನ್ನು ಯಾವ ಟೈಮ್ನಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದಷ್ಟು ಗೊಂದಲಗಳಿದೆ. ಸೊ ಅದಕ್ಕೆ ನಿಮ್ಮ ಉತ್ತರ? ವಿಶೇಷತೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಬ್ರಾಹ್ಮಿ ಮುಹೂರ್ತ ಅಂತಂದರೆ 4ರಿಂದ 5 ಗಂಟೆ ಒಳಗಡೆ ಆಗಿ, ಅಥವಾ ವಿಶೇಷವಾಗಿ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಮತ್ತು ಫಲಾಫಲಗಳನ್ನು ಯಾವುದನ್ನು ಕೂಡ ಅಪೇಕ್ಷಿಸದೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಗಾಗಿ ಸಂತೋಷಕವಾಗಿ ಭಗವಂತನನ್ನು, ಸೂರ್ಯ ಭಗವಾನನನ್ನು, ನವಗ್ರಹಗಳನ್ನು ಆರಾಧನೆ ಮಾಡುತ್ತಾ ನಾವು ಪೂಜಾ ಕಾರ್ಯಗಳಿಗೆ ಕೈಗೊಂಡರೆ ಪ್ರತಿ ಆ ದಿನದ 24 ಗಂಟೆಗಳು ಏನಿರುತ್ತೋ ಆ ದಿನದ ಸುಖ ಸಂತೋಷ ಮತ್ತು ಕೆಲಸಗಳಿಗೆ ಒಂದು ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಕಂಡುಬರುತ್ತದೆ. ಓಕೆ ಗುರೂಜಿ, ನೀವು ಆಗಲೇ ವ್ಯಾಪಾರದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಬಹುಮುಖ್ಯವಾಗಿ ಎಲ್ರಿಗೂ ಬೇಕಾಗಿರೋದು ವಿದ್ಯೆ. ಸೊ ವಿದ್ಯೆಯ ಕುರಿತಾಗಿ ಅಂದರೆ ಮಕ್ಕಳಿಗೆ ಈ ವರ್ಷ ನಿಮ್ಮಿಂದ ಒಂದಷ್ಟು ಒಳ್ಳೆಯ ಮಾತುಗಳು ಅಂತಂದರೆ ಅವು ಯಾವುವು ಆಗಿರುತ್ತೆ ಅಂತ? ವಿದ್ಯೆ ಅನ್ನುವಂಥದ್ದು ಒಂದು ವೆಪನ್ ಇದ್ದಾಗೆ. ಅಂದರೆ ವಿದ್ಯೆಯಿಂದ ಏನನ್ನು ಬೇಕಾದ್ರೂ ಕೂಡ ಸಾಧನೆ ಮಾಡಬಹುದು ಅನ್ನುವಂಥದ್ದು ವಿದ್ಯೆಯಲ್ಲಿ ಕಲಿಸಿಕೊಡುತ್ತದೆ. ಹೀಗಾಗಿ ವಿದ್ಯೆ ತನ್ನನ್ನಲ್ಲಿ ಇದ್ದಾಗ ಏನೇ ಸಮಸ್ಯೆ, ಕಠಿಣವಾದ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ಅನ್ನುವಂಥದ್ದು ವಿದ್ಯೆಗಿದೆ. ಆದ ಕಾರಣಾಂತರದಿಂದ ವಿದ್ಯೆಯನ್ನು ನಾವು ಗಂಭೀರವಾಗಿ ಮತ್ತು ಇಷ್ಟಾರ್ಥಕವಾಗಿ ನಾವು ಕೆಲಸ ಕಾರ್ಯಗಳಿಗೆ ನಾವು ಉಪಯೋಗಿಸ್ಕೊಂಡಾಗ ತನ್ನಕ್ಕೆ ತಾನೇ ನಮ್ಮ ಗುರಿಯನ್ನು ತಲುಪಿಸುವುದಕ್ಕೆ ಸಹಾಯಕಾರಿಯಾಗಿರುತ್ತದೆ. ಇನ್ನು ಒಂದಷ್ಟು ಜನ 2025ರಲ್ಲಾದರೂ ನನ್ನ ಮದುವೆ ಆಗಲಿ ಅಪ್ಪ ಅಂತ ಸಾಕಷ್ಟು ಜನ ಕೇಳ್ಕೊಂಡಿರ್ತಾರೆ. ಸಾಕಷ್ಟು ಜನರ ರೆಸಲ್ಯೂಷನ್ ಕೂಡ ಅದೇ ಆಗಿರುತ್ತೆ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಮದುವೆ ತಡವಾಗ್ತಾ ಇರೋರಿಗೆ ಏನು ಹೇಳ್ತಾರೆ ನಾಗೇಶ್ ಗುರೂಜಿಯವರು ಅಂತ? ಮದುವೆ ವಿಷಯದಲ್ಲಿ ಬಂದಾಗ ಈಗ ಗುರು ಮತ್ತು ಶುಕ್ರನ ಫಲಾಫಲಗಳು ತುಂಬ ಬೇಕಾಗಿರುತ್ತದೆ. ಗುರುವಿನಿಗೆ ಮತ್ತು ಶುಕ್ರನ ಫಲಾಫಲಗಳು ಮೇಷರಾಶಿಯವರೆಗೆ ಮತ್ತು ಬುಧ ರಾಶಿಯವರೆಗೆ ಮತ್ತು ಮಕರ ರಾಶಿಯವರೆಗೆ ಮತ್ತು ಕುಂಭ ರಾಶಿಯವರೆಗೆ ಮತ್ತು ಧನುಸು ರಾಶಿಯವರೆಗೆ
ಎಷ್ಟು ವರ್ಷಗಳಿಂದ ತಡೆದು ಇಟ್ಟಂತಹ ಕಂಕಣ ಭಾಗ್ಯ ಅನ್ನುವಂಥದ್ದು ಏನಿರುತ್ತೋ, ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಕಂಕಣ ಭಾಗ್ಯ ಅನ್ನುವಂಥದ್ದು ಎಷ್ಟು ದಿನಗಳಿಂದ ಸ್ತಬ್ಧವಾಗಿರುತ್ತದೋ ಅವರಿಗೆ ಈ ವರ್ಷದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಕೂಡ ಈ ಗ್ರಹಗತಿಗಳಿಗೆ ಮತ್ತು ಈ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಖಂಡಿತವಾಗಿಯೂ ಕೂಡ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೆ. ಈ ವರ್ಷದಲ್ಲಿ ಕಂಕಣ ಭಾಗ್ಯ ಅನ್ನುವಂಥದ್ದು ಕಂಡುಬರುತ್ತದೆ. ಇನ್ನು ಮತ್ತೊಂದು ವಿಚಾರ ಅಂದರೆ ಜನರ ಕಣ್ಣು ದೃಷ್ಟಿ ಅಂತ ನಾವೇನು ಕರಿತೀವಿ ಗುರುಜಿ, ಅದು ನಿಜಕ್ಕೂ ಕೂಡ ಬಹಳ ಕೆಟ್ಟದ್ದು ಅಂತಲೇ ಹೇಳಬಹುದು. ಸೊ ಜನರ ಕಣ್ಣು ದೃಷ್ಟಿಗೆ ಏನಾದರೂ ಪರಿಹಾರಗಳಿದೆಯಾ ಅಂತ? ಜನರ ಕಣ್ಣು ದೃಷ್ಟಿ ಅಂತಂದರೆ ಮೊದಲನೇದಾಗಿ ಗಾದೆನಲ್ಲೇ ಹೇಳ್ತೀವಿ, ಆವಿಗೆ ಅಲ್ಲಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ಮನುಷ್ಯನಿಗೆ ಕಣ್ಣಲ್ಲೇ ವಿಷ ಅಂತ ಹೇಳ್ತಾರೆ. ಹೀಗಿರುವಾಗ ಯಾರು ಏನೇ ಅಂದುಕೊಂಡ್ರೂ ಕೂಡ ತಮ್ಮ ಮನಸ್ಥಿತಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಭಗವಂತನ ಆರಾಧನೆಯಿಂದ ಯಾವುದೇ ಒಂದು ದೃಷ್ಟಿ ದೋಷಗಳು ಅನ್ನುವಂಥದ್ದು ಅಥವಾ ಅಪಶಕನಗಳು ಅನ್ನುವಂಥದ್ದು ಬಂದಾಗ ನಾವು ಮುನ್ನೆಚ್ಚರಿಕೆಗಳು, ದೃಷ್ಟಿ ದೋಷಗಳಾಗಿರ್ಬೋದು, ಅಪಶಕನಗಳಾಗಿರ್ಬೋದು, ನಮಗೆ ನಮ್ಮ ಜೀವನದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಅಂತಂತೀವಿ. ಇವುಗಳನ್ನ ನಾವು ಮುನ್ನೆಚ್ಚರಿಕೆಯಿಂದ ತೆಗೆದುಕೊಂಡು ಯಾವುದೇ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ದಿರ ನಮಗೆ ಎಲ್ಲದನ್ನು ಕೂಡ ಪಾಸಿಟಿವ್ ಆಗಿ ಒಂದು ಒಳ್ಳೆಯದು ಅನ್ನೋದು ಆಲೋಚನೆ ತಗೊಂಡು ಮುಂದೆ ಹೋದಾಗ ಯಾವುದೇ ಒಂದು ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿಗೆ ನಾವೇ ಅಂಗೈನಲ್ಲಿ ಔಷಧಿ ಅಂದಾಗೆ ನಮ್ಮಲ್ಲಿ ನಾವೇ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳುವಂತಹ ಮಾರ್ಗಗಳಿದ್ದಾವೆ. ಅದು ಬಿಟ್ಟರೆ ವಿಶೇಷವಾಗಿ ಬೀಜ ಮಂತ್ರಗಳು ಅನ್ನುವಂಥದ್ದು ಬರುತ್ತದೆ. ಪ್ರತಿಯೊಂದು ರಾಶಿ ನಕ್ಷತ್ರಗಳಿಗೂ ಕೂಡ ತನ್ನದೇ ಆದಂತಹ ಮೇರು ಪರ್ವತ ಹೇಗೋ ಹಾಗೆ ಬೀಜ ಮಂತ್ರಗಳು ಅನ್ನುವಂಥದ್ದು ಬರುತ್ತೆ. ಆ ಬೀಜ ಮಂತ್ರಗಳನ್ನ ಪಠಿಸಿದಾಗ ಒಂದು ದಿನಕ್ಕೆ ಎಷ್ಟು ಬಾರಿ ಯಾವ ರಾಶಿ ನಕ್ಷತ್ರದವರು ಪಠಿಸಬೇಕು ಅನ್ನುವಂಥದ್ದು ಇರುತ್ತೆ. ಆ ರೂಪದಲ್ಲಿ ಪಠಿಸಿದಾಗ ಅವರು ಅಂದ್ಕೊಂಡುವಂತಹ ಇಷ್ಟ ಕಾರ್ಯಗಳನ್ನು ಸಿದ್ಧಿಸಬಹುದು ಮತ್ತು ಆಗುವಂತಹ ಅಡೆತಡೆಗಳನ್ನು ಕೂಡ ಕಣ್ಣು ದೃಷ್ಟಿಗಳಿಂದ ಬರುವಂತಹ ಅಡೆತಡೆಗಳನ್ನು ಕೂಡ ತಡೆದಿಡಬಹುದು. ಓಕೆ ಗುರುಜಿ, ಹಾಗೆ ವಾಸ್ತು ದೋಷದ ಕುರಿತಾಗಿ ಮಾಹಿತಿ ತಿಳಿಸ್ಕೊಡೋದಾದರೆ, ಅಂದರೆ ಅದು ಮನೆಯ ವಾಸ್ತು ಇರಬಹುದು ಅಥವಾ ಅವರ ಅಂಗಡಿಯ ವಾಸ್ತು ಇರಬಹುದು, ಕಚೇರಿಯ ವಾಸ್ತು ಇರಬಹುದು, ವಾಸ್ತು ದೋಷದ ಪರಿಹಾರಗಳ ಕುರಿತು ತಿಳಿಸ್ಕೊಡಿ. ವಾಸ್ತು ದೋಷ, ವಾಸ್ತು ಪುರುಷ ಪ್ರತಿ 2 ಗಂಟೆ 24 ಸೆಕೆಂಡ್ಗಳು ಅಂತಂದರೆ 2 ಗಂಟೆ 24 ಗಳಿಗೆಗಳು ಅಂತ ಬರುತ್ತದೆ ದಶಾಭುಕ್ತಿಗಳಲ್ಲಿ. ಈ ವಾಸ್ತು ಪುರುಷ ಪ್ರತಿ 2 ಗಂಟೆ 24 ನಿಮಿಷಗಳಿಗೆ ಚೇಂಜ್ ಆಗ್ತಾನೇ ಇರ್ತಾನೆ. ಅಂತಂದರೆ ವಾಸ್ತು ಅನ್ನುವಂಥದ್ದು ಯಾವ ದಿಕ್ಕಿಗೆ ವಾಸ್ತು ಪುರುಷ ನೋಡ್ತಾ ಇರ್ತಾನೆ ಆ ದಿಕ್ಕಿಗೆ ವಿಶೇಷವಾಗಿ ವ್ಯಾವಹಾರಿಕವಾಗಿ ಮತ್ತು ಕಟ್ಟಡಗಳ ನಿರ್ಮಾಣ ಮತ್ತು ಮನೆಯ ನಿರ್ಮಾಣ ಮತ್ತು ಮನೆಯ ಅಧಿಪತಿಯಾದಂತಹ ಯಾರು ದೊಡ್ಡವರು ಇರ್ತಾರೋ ಅವರಿಗೆ ಮುಖ್ಯವಾಗಿ ಸಂಬಂಧಿಸಿರುತ್ತದೆ. ಅವರು ಹೇಗೆ ವಾಸ್ತು ಪುರುಷನನ್ನು ಆರಾಧಿಸ್ತಾರೋ, ಯಾವ ರೂಪದಲ್ಲಿ ಯಾವ ವಿಧಾನದಲ್ಲಿ ಅದನ್ನು ಆಚರಣೆ ಮಾಡ್ತಾರೋ ಹಾಗೆ ಕೆಲಸ ಕಾರ್ಯದಲ್ಲೂ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಕುಲದೇವತಾ ಆರಾಧನೆ ಸಂಬಂಧಪಟ್ಟಂಗೆ ಈ ವಾಸ್ತು ಪುರುಷ ಅನ್ನುವಂಥದ್ದು ಕನೆಕ್ಟಿವಿಟಿ ಇರುತ್ತದೆ. ಹೀಗಾಗಿ ಮನೆಯ ಮುಖ್ಯಸ್ಥ ಯಾರು ಇರ್ತಾರೋ ಅವರು ವಿಶೇಷವಾಗಿ ಸಂಪ್ರದಾಯಗಳನ್ನು ಪರಿಪಾಲನೆ ಮಾಡ್ತಾ ಇದ್ದಾಗ ಸಕ್ಸಸ್ ಅನ್ನುವಂಥದ್ದು ವಾಸ್ತುವಿಂದ ಕಂಡುಕೊಳ್ಳಬಹುದು. ಇನ್ನು ಗುರುಜಿ, 2025ರ 12 ರಾಶಿಗಳ ಭವಿಷ್ಯವನ್ನು ನೀವಾಗಲೇ ಹೇಳ್ತಾ ಇದ್ರಿ. ಸೊ ಈ 2025 ಯಾವ ರಾಶಿಯವರಿಗೆ ತುಂಬ ಒಳಿತನ್ನು ಮಾಡುತ್ತೆ, ಹಾಗೆ ಯಾವ ರಾಶಿಯವರು ಕೊಂಚ ಎಚ್ಚರದಿಂದ ಇರಬೇಕು ಅಂತ ನೀವು ಹೇಳ್ತೀರಾ? ಮೇಷರಾಶಿಯವರಿಗೆ ತುಂಬ ವಿಶೇಷವಾದ ಸ್ಥಾನವಿದೆ ಮತ್ತು ವೃಶ್ಚಿಕ ರಾಶಿಯವರೆಗೂ ವಿಶೇಷ ಸ್ಥಾನವಿದೆ, ಕುಂಭರಾಶಿಯವರೆಗೂ ವಿಶೇಷ ಸ್ಥಾನವಿದೆ, ಮೀನರಾಶಿಯವರೆಗೂ ವಿಶೇಷ ಸ್ಥಾನವಿದೆ, ಧನುಸ್ಸು ರಾಶಿಯವರೆಗೂ ವಿಶೇಷ ಸ್ಥಾನವಿದೆ. ಅಂದರೆ ವಿಶೇಷ ಸ್ಥಾನ ಅಂತಂದರೆ ತುಂಬ ಈ ವರ್ಷದಲ್ಲಿ ಸಕ್ಸಸ್ ಪಡುವಂತಹ ಸಾಧ್ಯತೆಗಳು ಇದ್ದಾವೆ. ಉಳಿದ ರಾಶಿಗಳಲ್ಲಿ ಸಾಧಾರಣ ಮಟ್ಟವಾದ ಜೀವನ ನಡೆಸುವಂತಹ ಕಾರ್ಯಕ್ರಮವನ್ನು ನಡೆಯುತ್ತದೆ. ಓಕೆ, ಅಂದರೆ ಇಂಥ ರಾಶಿಯವರು ಈ ವರ್ಷ ಕೊಂಚ ಎಚ್ಚರದಿಂದ ಇರಿ, ಸೊ ಇಂಥ ಕೆಲಸಗಳು ಮಾಡೋದಕ್ಕೆ ಹೋಗಬೇಡಿ ಅಂತ ಇದ್ದರೆ ಏನೇನು ಗುರುಜಿ? ಕಠಿಣವಾದ ಸಮಸ್ಯೆಗಳು ಈ ವರ್ಷದಲ್ಲಿ ಅನುಭವಿಸಬೇಕಾಗಿರುವಂಥವರು ಮಕರ ರಾಶಿಯವರು ಮತ್ತು ತುಲಾ ರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು. ವೃಷಭ ರಾಶಿಯವರಿಗೂ ಈ ವರ್ಷದಲ್ಲಿ ವಿಶೇಷವಾಗಿ ಕಠಿಣವಾದ ಸಮಸ್ಯೆಗಳು ಅನ್ನುವಂಥದ್ದು ಬರ್ತವೆ. ಆದ್ರೂ ಕೂಡ ಕುಗ್ಗದೆ ಮನೆ ಕುಟುಂಬದರ
ಆಶೀರ್ವಾದ ಮತ್ತು ಗುರು ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇದ್ದ ಹಾಗೆ ಎಲ್ಲವನ್ನೂ ಕೂಡ ನಿಭಾಯಿಸಬಹುದು. ಕಷ್ಟ ಕಾರ್ಪಣ್ಯಗಳು ಸಹಜವಾಗಿ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಕಂಡು ಬರ್ತವೆ. ಆದ್ರೂ ಕೂಡ ಎಲ್ಲೂ ಕೂಡ ಎಡುವುದಿರ, ಏನೇ ಸಮಸ್ಯೆಗಳು ಬಂದ್ರೂ ಕೂಡ ಮುನ್ನುಗ್ಗುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಓಕೆ ಗುರುಜಿ, ಇನ್ನು ಬಹುಮುಖ್ಯವಾಗಿ ಮತ್ತೊಂದು ವಿಚಾರ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮಿ ಬೇಕೇ ಬೇಕು. ಸೊ ಹೀಗಾಗಿ ಮನೆಗೆ ಲಕ್ಷ್ಮಿ ಕಟಾಕ್ಷವಾಗೋದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ. ವಿಶೇಷವಾಗಿ ಲಕ್ಷ್ಮಿ ಕಟಾಕ್ಷ ಹೇಗೆ ದೊರಕಿಸ್ಕೊಳ್ಳಬೇಕು ಅಂತಂದರೆ, ಚಾಪೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಅಂದರೆ ನಮ್ಮ ಹಣಕಾಸಿನ ಆರ್ಥಿಕತೆ ಹೇಗಿರುತ್ತದೋ ಅದ್ರ ಮೇಲೆ ನಾವು ಹತೋಟಿನಲ್ಲಿ ಇಟ್ಕೊಂಡಿರಬೇಕು. ಹೌದೌದು. ಎರಡನೇದಾಗಿ ಯಾರಿಗೂ ಕೂಡ ಸಾಧ್ಯವಾದಷ್ಟು ಸಾಲ ಕೊಡಬಾರ್ದು ಮತ್ತು ಸಾಲ ತಗೊಳ್ಬಾರ್ದು. ಇದು ತುಂಬಾ ಗಂಭೀರವಾದಂತಹ ವಿಷಯ. ಯಾಕಪ್ಪ, ನಾವು ಸಾಲ ಕೊಡದೆ ಹೋದರೆ ನಾವು ಹೇಗೆ ಸಕ್ಸಸ್ ಆಗ್ತೀವಿ, ಸಾಲ ತಗೊಳ್ಳದೆ ಹೋದರೆ ಹೇಗೆ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಅಂತ ಅಂದ್ಕೊಳ್ಳಬಹುದು. ಸುಖ ಜೀವನಕ್ಕೆ ನೆಮ್ಮದಿಯಾದ ಬುನಾದಿ ಅಂತಂದರೆ ಸಾಲ ಕೊಡಬಾರ್ದು ಮತ್ತು ತಗೊಳ್ಬಾರ್ದು. ಮತ್ತು ಹೇಗೆ ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಅಷ್ಟಲಕ್ಷ್ಮಿ ಪೂಜಾ ಪುನಸ್ಕಾರಗಳು ಮತ್ತು ಗೌರಿ ಪೂಜೆ ಪುನಸ್ಕಾರಗಳು, ವಿಶೇಷವಾಗಿ ದೀಪಾವಳಿಯ ಲಕ್ಷ್ಮೀ ಪೂಜೆ ಮತ್ತು ಪ್ರತಿ ಶುಕ್ರವಾರದ ಲಕ್ಷ್ಮೀ ಪೂಜೆ, ಅವೆಲ್ಲದಕ್ಕಿನ್ನೂ ಕೂಡ ಪ್ರತಿದಿನ ಮಾಡಬೇಕಾಗಿರುವಂತಹ ಅರಳಿಕಟ್ಟೆಯ ಪೂಜೆ ಮತ್ತು ತುಳಸಿ ಪೂಜೆಯನ್ನು ಬ್ರಾಹ್ಮಣಿ ಮುಹೂರ್ತದಲ್ಲಿ ಹೇಗೆ ನಾವು ಪ್ರತಿದಿನವೂ ಕೂಡ ಚಾಚು ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಇರುವಂತಹ ಹೆಣ್ಣುಮಗಳು ಎಷ್ಟು ಸುಖ ಸಂತೋಷವಾಗಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಿದಾಗ ಮನೆಯಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳು ಮತ್ತು ಹಣಕಾಸಿನ ಸಮಸ್ಯೆಗಳು, ದುಂದು ವೆಚ್ಚ ಅನ್ನುವಂಥದ್ದು ಏನಿರುತ್ತೋ ಇವುಗಳೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮೂಲ ಸೂಕ್ತವಾದ ಪರಿಹಾರ ತುಳಸಿ ಪೂಜೆ. ಓಕೆ, ನೀವು ತುಳಸಿ ಪೂಜೆ ಕುರಿತಾಗಿ ಹೇಳ್ತಾ ಇದ್ರಿ ಗುರುಜಿ. ಇನ್ನು ಸಂಜೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ದೀಪ ಹಚ್ಚುತ್ತಾರೆ. ಸೊ ಆ ದೀಪ ಹಚ್ಚೋದಕ್ಕೂ ಕೂಡ ಒಂದಷ್ಟು ವಿಧಾನಗಳಿವೆ, ಅದರ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ. ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ. ಹೇಗೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜಾವ ಸೂರ್ಯ ಹುಟ್ಟೋಕ್ಕಿಂತ ಮುಂಚಿತವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಗೆ ಹೇಳ್ತೀವೋ, ಹಾಗೆ ಸೂರ್ಯ ಅಸ್ತದ ನಂತರ ಗೋಧೂಳಿ ಮುಹೂರ್ತ ಅನ್ನುವಂಥದ್ದಲ್ಲಿ ಯಾವುದೇ ದೀಪದಲ್ಲಿ ಆರಾಧನೆ ಅನ್ನುವಂಥದ್ದು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಿ ಮನೆ ಒಳಗಡೆ ಮತ್ತು ಹೊರಗಡೆ ಎರಡು ಕಡೆಯೂ ಕೂಡ ದೀಪವನ್ನು ಹಚ್ಚಿದಾಗ ಮನೆ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೋ ಅದು ಹೊರಗಡೆ ಹೋಗುತ್ತೆ. ಹೊರಗಡೆಯಿಂದ ಮನೆ ಒಳಗಡೆಗೆ ಬರುವಂತಹ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ. ಅಂತಂದರೆ ಸೂರ್ಯ ಅಸ್ತದ ನಂತರ ಆಗು ಹೋಗುಗಳ ಅಂತರ ನೆಗೆಟಿವ್ ಎನರ್ಜಿ ಏನು ಪಾಸ್ ಆಗುತ್ತೋ ಅದನ್ನು ಮನೆ ಬಾಗಿಲಲ್ಲೇ ವಾಸ್ಕಾಲಿನಲ್ಲೇ ತಡೆದೇ ಇಡುವಂತಹ ಶಕ್ತಿ ಅನ್ನುವಂಥದ್ದು ಈ ಜ್ಯೋತಿಗೆ ಅನ್ನುವಂಥದ್ದು ಕಂಡುಬರುತ್ತದೆ. ಗೋಧೂಳಿ ಮುಹೂರ್ತದಲ್ಲಿ ನೀವೇನೇನು ಸಂಕಲ್ಪ ಅನ್ನುವಂಥದ್ದು ಮಾಡ್ಕೊಳ್ತೀರೋ ಆ ದಿನದ ಪ್ರತಿದಿನ ಆಗಿರುವಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಮನೆ ಒಳಗಡೆಗೆ ಆಗಲಿ ಮನಸ್ಸಿನ ಒಳಗಡೆಗೆ ಆಗಲಿ ಬರ್ದಿರ ತಡೆಗಟ್ಟುವಂತಹ ಶಕ್ತಿ ಅನ್ನುವಂಥದ್ದು ಈ ಜ್ಯೋತಿಗೆ ಅನ್ನುವಂಥದ್ದು ಕಂಡುಬರುತ್ತದೆ. ಓಕೆ ಗುರುಜಿ, ಇನ್ನು ಬಹುಮುಖ್ಯವಾಗಿ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದರೂ ಕೂಡ, ನಾವೆಷ್ಟೇ ಚೆನ್ನಾಗಿದ್ರೂ ಕೂಡ ಮನೆಯಲ್ಲಿ ಶಾಂತಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಸೊ ಲಕ್ಷ ಕೋಟಿ ಇದ್ರೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ಅದು ವ್ಯರ್ಥನೇ ನನ್ನ ಪ್ರಕಾರ. ಸೊ ಮನೆಯಲ್ಲಿ ಶಾಂತಿ ನೆಲೆಸೋದಕ್ಕೆ ಏನು ಮಾಡಬೇಕು? ವಿಶೇಷವಾಗಿ ಎಲ್ಲರಿಗೂ ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳುವುದರ ತವಕ ಅಂತಂದರೆ ಯಾರಲ್ಲೂ ಕೂಡ ಎಲ್ಲರ ಮುಂದೆನೂ ಕೂಡ ನಾನು ಮಾತ್ರನೇ ಚೆನ್ನಾಗಿರಬೇಕು, ನಾನು ಎಲ್ಲರ ಮುಂದೆನೂ ಕೂಡ ನನಗೆ ಗೌರವ ಕೊಡಬೇಕು ಅನ್ನುವಂಥದ್ದು ಅಂದ್ಕೊಳ್ತೀವೋ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಹೇಗೆ ನಾವು ಸಕ್ಸಸ್ ಆಗಬೇಕು ಜೀವನದಲ್ಲಿ ಅಂದರೆ ನಾನು ಹೇಗೆ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ಅಕ್ಕಪಕ್ಕದ ಜನಗಳ ಮುಂದೆ ನಾನು ಚೆನ್ನಾಗಿರಬೇಕು, ಬೇರೆಯವ್ರ ಮುಂದೆಗಡೆ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅಂತ ಹೇಗೆ ಅನ್ಕೋತೀವೋ, ನಮ್ಮ ದೇಹನ ಹೇಗೆ ಕಾಪಾಡ್ಕೋಬೇಕು ಅಂತ ಅಂದ್ಕೊಳ್ತೀವೋ, ಹಾಗೆ ಇತರರಲ್ಲೂ ಕೂಡ ನಾವು ಆ ದೃಷ್ಟಿಕೋನದಿಂದ ನೋಡಿದಾಗ ಎಲ್ಲರಲ್ಲೂ ಕೂಡ ಸ್ವಾಭಾವಿಕವಾಗಿ ನೆಮ್ಮದಿಯ ಜೀವನವನ್ನು ಬಾಳುವಂತಹ ಸುಖ ಸೌಕರ್ಯಗಳು ಸೌಲಭ್ಯಗಳು ಭಗವಂತ ಖಂಡಿತವಾಗಲೂ ನಮಗೆ ಈಡೇರಿಸಿಕೊಡ್ತಾನೆ. ನಮ್ಮ ಜ್ಞಾನ ವೃದ್ಧಿಗಾಗಿ, ನಮ್ಮ ಇಷ್ಟ ಕಾರ್ಯಗಳ ಸಿದ್ಧಿಗಾಗಿ ಭಗವಂತನ ಆರಾಧನೆ ಮತ್ತು ದಿನನಿತ್ಯದ
ಕೈಂಕಾರ್ಯಗಳು ಅನ್ನುವಂಥದ್ದು ಏನಿರುತ್ತದೆ ಅಂತಂದರೆ ಸ್ವಭಾವಿಲಂಬಿ, ಇತರರಿಗೋಸ್ಕರ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದರಲ್ಲಿರುವಂತಹ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಎಲ್ಲ ವಿಷಯಗಳಲ್ಲೂ ಕೂಡ ವೃದ್ಧಿ ಅನ್ನುವಂಥದ್ದು ಕಂಡುಬರುತ್ತದೆ. ವಿಶೇಷವಾಗಿ ಹಣಕಾಸಿನಲ್ಲೂ ಕೂಡ ಈ ಸುಖ ಸಂತೋಷದಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ. ಓಕೆ ಗುರುಜಿ, ಇನ್ನು ಬಹುಮುಖ್ಯವಾಗಿ ಜಾತಕದಲ್ಲಿ ದೋಷ ಇರೋರು ಈ ವರ್ಷ ದೋಷದ ಪರಿಹಾರಕ್ಕಾಗಿ ಏನೆಲ್ಲ ಮಾಡಬೇಕು ಅಂತ? ಜಾತಕ ದೋಷ ಅಂತಂದರೆ ಈ ವರ್ಷ ಭವಿಷ್ಯದಲ್ಲಿ ಹೇಳಬೇಕು ಅಂತಂದಾಗ ವರ್ಷ ಭವಿಷ್ಯದಲ್ಲಿ ಆಗಿರುವಂತಹ ಕೆಲವು ಗ್ರಹಗಳಿಗೆ ಕೆಲವು ರಾಶಿ ನಕ್ಷತ್ರಗಳಿಗೆ ಆಗಿರುವಂತಹ ನಷ್ಟಪ್ರಾಪ್ತಿ ಅನ್ನುವಂಥದ್ದಕ್ಕೆ ಅವರಿಗೆ ವಿಶೇಷವಾಗಿ ರಾಶಿ ಹರಳು ಅಂತಂದರೆ ರಾಶಿ ಕಲ್ಲು ಮತ್ತು ನವರತ್ನ ಧರಿಸಬೇಕಾಗಿರುವಂಥವರು, ವಿಶೇಷವಾಗಿ ಆ ರಾಶಿ ನಕ್ಷತ್ರಕ್ಕೆ ರಾಶಿ ಕಲ್ಲನ್ನು ಆಧರಿಸಬೇಕಾಗಿರುವಂಥವರು ಅದನ್ನು ಯಾವ ರೀತಿ ಉಪಯೋಗಿಸಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು, ಹೇಗೆ ಧರಿಸಬೇಕು ಮತ್ತು ಹೇಗೆ ಉಪಯೋಗಿಸಬೇಕು, ಹೇಗೆ ಅನುಸರಿಸಬೇಕು ಅನ್ನುವಂಥದ್ದು ಪಾಲನೆ ಮಾಡಿದಾಗ ಅವರಿಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡ್ಕೋಬಹುದು. ಓಕೆ ಗುರುಜಿ, ನಿಜಕ್ಕೂ ಕೂಡ ವರ್ಷದ ಮೊದಲ ದಿನ, ಮೊದಲ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ನೀವು ಗುರೂಜಿಯವರನ್ನ ಭೇಟಿ ಮಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಇದ್ದರೆ ನಾವು ಸ್ಕ್ರೀನ್ ಮೇಲೆ ತೋರಿಸಿರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಗುರೂಜಿಯವರನ್ನ ನೇರ ಭೇಟಿ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.